ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಎದ್ದು ಪೂಜೆ ರಂಗೋಲಿ ಎಲ್ಲ ಆಗಿತ್ತು. ಹಾಗೆ ಅಮ್ಮನು ಕೂಡ ಎದ್ದಿದ್ಲು. ಅವಳನ್ನು ಆಟಾಡಿಸ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೆ. ಅವಳು ಬೆಳಗ್ಗೆ ಬೇಗ ಎದ್ದಿದ್ಲು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಸೀದಾ ಅಡುಗೆ ಮನೆ ಹಾಗೆ ಇವತ್ತು ಟೊಮೆಟೊ ರೈಸ್ ಮಾಡೋಣ ಅಂತ ಹೇಳಿ ಟೊಮೆಟೊನ ಹೆಚ್ಚಿಡ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ, 2 ಟೊಮೆಟೊ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಸ್ವಲ್ಪ ಖಾರ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ನಾನು ತಗೊಂಡೆ. ಹಾಗೆ ಇಲ್ಲಿ ಈರುಳ್ಳಿಗೆ ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಹಾಕೋತೀವಲ್ಲ ಆ ರೀತಿ ಒಗ್ಗರಣೆ ಹಾಕ್ಕೊಳ್ಳಿ. ಅಂದರೆ ಮಾಮೂಲಿ ಯಾವಾಗಲೂ ಹಾಕ್ತೀವಲ್ಲ ಆ ರೀತಿ ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಕಡಲೆಬೀಜ, ಹಾಗೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕ್ಕೊಂಡು ನಂತರ ಅದನ್ನ ಸಾಫ್ಟ್ ಆಗೋವರೆಗೆ ಹುರ್ಕೋತೀನಿ. ನಾನು ವಿಡಿಯೋನ ಪಾಸ್ ಮಾಡಿ ಇಟ್ಟಿದ್ದೆ, ಸೊ ಅದಕ್ಕೋಸ್ಕರ ಆನಲ್ಲಿದೆ ಅಂತ ಹೇಳಿ ನಾನು ಹಾಗೆ ಟಿಫನ್ ಮಾಡ್ತಿದ್ದೆ. ಬಟ್ ಅದು ಆಫ್ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ. ಹಾಗೆ ಈರುಳ್ಳಿನ ಹೀಗೆ ಟೊಮೆಟೊ ಹಣ್ಣೆಲ್ಲ ಸಾಫ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಮತ್ತು ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ಕೋತೀನಿ. ಕೆಲವೊಮ್ಮೆ ಹೀಗೆ ಆಗುತ್ತೆ, ಯಾಕಂತ ಗೊತ್ತಾಗಲ್ಲ, ಮರ್ತೋಗ್ಬಿಟ್ಟಿರುತ್ತೆ, ವಿಡಿಯೋ ಪಾಸೇ ಇಟ್ಟಿರ್ತೀವಿ. ಬಟ್ ಹಾಗೆ ಅಡುಗೆ ಮಾಡ್ತಿರ್ತೀವಿ, ಇದೇ ರೀತಿ ಎಷ್ಟೋ ರೆಸಿಪಿಗಳು ಹೊರಟೋಗ್ಬಿಟ್ಟಿದೆ, ಗೊತ್ತೇ ಆಗ್ತಿರಲ್ಲ. ಅದಕ್ಕೋಸ್ಕರ ಮತ್ತೊಂದು ಸಲ ರೆಸಿಪಿ ಮಾಡುವಾಗ ಟೈಮ್ ಆಗಿಬಿಟ್ಟಿರುತ್ತೆ, ಅದನ್ನ ತೋರಿಸೋದಕ್ಕೆ ಆಗಲ್ಲ, ಆ ರೀತಿ ಆಗ್ತಿರುತ್ತೆ. ನಿಮಗೂ ಈ ಥರ ಆಗ್ತಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಈ ಥರ ಟೊಮೆಟೊ ಹಣ್ಣು ಸಾಫ್ಟ್ ಆದಮೇಲೆ ಇದರ ರಸ ಬಿಟ್ಟ ನಂತರ ಒಂದು 2 ಸ್ಪೂನಷ್ಟು ರಸಂ ಪೌಡರ್, ಸಾಂಬಾರು ಪೌಡರ್ ಅಲ್ಲ, ರಸಂ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಎಣ್ಣೆ, ಟೊಮೆಟೊ ಹಣ್ಣು ಎಲ್ಲದಕ್ಕೂ ಈ ರಸಂ ಪೌಡರ್ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ವಿಷಲ್ ಹೊಡೆಸಿಟ್ಕೊಂಡಿದ್ದು ಅನ್ನ ಮೊದಲೇ ಆರಿಸಿಟ್ಕೊಂಡಿದ್ದೆ, ಅದನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರೋದ್ರಿಂದ ಅದು ಗಟ್ಟಿ ಅಂದರೆ ಉಂಡೆ ಇರುತ್ತೆ ಅಲ್ವಾ, ಅದನ್ನ ಬಿಡಿಸ್ಕೊಳ್ಳೋದಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನೀವು ಬೇಕಂದರೆ ಮೇಲೆ ಲೆಮನ್ ಜ್ಯೂಸು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೋದು. ನಂಗೆ ಬೇಡ, ನಾನು ಟೊಮೆಟೊ ಹಣ್ಣು ಆಲ್ರೆಡಿ ಹುಳಿ ಇತ್ತು, ಅದರಿಂದ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಿಲ್ಲ. ಬೇಕಾದ್ರೆ ನೀವು ಸ್ವೀಟ್ ಟೊಮೆಟೊ ಹಣ್ಣು ತೊಗೊಂಡಿದ್ದೀರಾ ಅಂದರೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿಕೊಂಡು ಬಿಟ್ಕೋಬೋದು. ನಾನಿಲ್ಲಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಮತ್ತೆ ಮುಚ್ಚಿಟ್ಟು ಹಾಗೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮನೇಲೆಲ್ಲ ತಿಂದರು, ತುಂಬ ಇಷ್ಟಪಟ್ಟು, ತುಂಬ ಖುಷಿಯಾಗುತ್ತೆ. ಕೆಲವೊಮ್ಮೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಹೇಗಾಗಿರುತ್ತೆ ಅಂತ ಗೊತ್ತಾಗಿರಲ್ವಲ್ಲ, ಆ ರೀತಿ. ಬಟ್ ನಾನು ಇದನ್ನ 2 ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಟಿಫನ್ ಎಲ್ಲ ಮುಗಿದ ನಂತರ ಸ್ವಲ್ಪ ಕೆಲಸ ಇತ್ತು. ಅಂದರೆ ಇಲ್ಲಿ ಇದೆ ಅಲ್ವಾ, ಎಷ್ಟು ಕ್ಲೀನ್ ಮಾಡೋದು ಅಷ್ಟೇ. ನಮ್ಮನೆ 2 ಮಕ್ಳು ಇರೋದ್ರಿಂದ ತುಂಬ ಹರಡಿಕೆ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಅಮ್ಮನನ್ನು ತುಂಬ ಚೂಟಿ ಆಗಿಬಿಟ್ಟಿದ್ದಾಳೆ, ಗೊತ್ತೇ ಆಗಲ್ಲ ಅವಳು ಮಾಡೋದು. ಹಾಗೆ ಇಲ್ಲಿ ಹಾಗೆ ಹೇಳ್ಕೊತ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂದರೆ ಅಮ್ಮನ ಬರ್ಡೇ ಕೂಡ ಹತ್ತಿರ ಬಂದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಈರುಳ್ಳಿ ಕೂಡ ತೊಗೊಂಡಿದ್ದೆ, ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಹಿಂಗೆ ನಿಧಾನವಾಗಿ ಕ್ಲೀನ್ ಮಾಡ್ಕೊತ ಇವತ್ತಿನ ಕ್ಲೀನೆಲ್ಲ ಮುಗಿಸ್ಕೊತೀನಿ. ನಂತರ ಇಲ್ಲಿ ಹಾಸಿಗೆ ಕೂಡ ಎಷ್ಟಂದರೆ 2 ಡಬಲ್ ಹಾಸಿಗೆ ಅಲ್ವಾ, ಅದರಿಂದ ವೇಸ್ಟ್ ಆಗುತ್ತೆ ಅಂತೇಳಿ ಇದ್ರ ಮೇಲೆ ಹಾಸಿದ್ದೆ. ಅದರಿಂದ ಅದು ಹಾಸಿಗೆ ಅಷ್ಟಪ್ಪ ಕಾಣಿಸ್ತಿದೆ ಅಷ್ಟೇ. ನಿಜವಾಗ್ಲೂ ಹತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಹೈಟ್ ಆಗಿಬಿಟ್ಟಿದೆ. ತೆಗಿಯೋಣ ಅಂತ ಅನ್ಕೋತೀವಿ, ಬಟ್ ಆದರೆ ತೆಗೆದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸುಮ್ಮನೆ ಅದಕ್ಕೂ ಎಕ್ಸ್ಟ್ರಾ ಸ್ಪೇಸ್ ಬೇಕು. ಅದ್ರ ಬದಲು ಇದ್ರ ಮೇಲೆ ಇದ್ಬಿಟ್ರೆ ಬಂದು ಹೈಟ್ ಇರೋರು ಕೂತ್ಕೋತಾರೆ. ಎಲ್ಲ ಕೆಲವೊಮ್ಮೆ ಈ ರೂಮ್ ಏನಾದ್ರು ಕ್ಲೀನ್ ಮಾಡಬೇಕು, ಬ್ರಷ್ ಚೇಂಜ್ ಮಾಡಬೇಕು ಅನ್ನುವಾಗ ಅಮ್ಮನ ಇಲ್ಲಿ ಮಲಗಿಸಿದ್ರೆ ಅವಳು ಕೂಡ ನೀಟಾಗಿ ಮಲಗ್ತಾಳೆ. ಹಾಗೆ ಇಲ್ಲಿ ಬಟ್ಟೆ ಅದು ಕೂಡ ಕ್ಲೀನ್ ಮಾಡಿಕೊಂಡು ಬಟ್ಟೆ ಒಣಗಿಸ್ಕೊಳ್ಳೋ ಬಂದಿದ್ದೀನಿ. ಬಟ್ಟೆ ಇಲ್ಲಿ ಒಣಗಿಸಾಯ್ತು ಅಂದರೆ ಕೆಲವೊಮ್ಮೆ 1 ಲೈನ್ ಇರುತ್ತೆ, ಕೆಲವೊಮ್ಮೆ 3-4 ಲೈನ್ ಇರುತ್ತೆ. 2 ದಿನ 3 ದಿನ ಅದು ಬಟ್ಟೆ ಹಾಕಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಅಂದರೆ ನನ್ನ ಮಗಳು ಮಲಗಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಳು ಮಲಗಿದ್ರೆ ಬೇಗ ಬಟ್ಟೆ ಹಾಕ್ಕೋಬೋದು, ಬಟ್ ಅವ್ಳು ಕೆಲವೊಮ್ಮೆ ಮಲಗಲ್ಲ. ಅದಕ್ಕೋಸ್ಕರ ನೋಡಿ, ನನ್ನ ಮನೆ ಹಿಂದ್ಗಡೆ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂದ್ಗಡೆ ಬಂದಿದ್ದಾಗ. ಅಂದರೆ ಇದು ಮೇಲಿಂದ ನಮ್ಮ ಹಿಂದ್ಗಡೆ ಥರ ಸ್ಪೇಸ್ ಇಲ್ಲ ನಿಲ್ಲೋದಕ್ಕೆ. ನಮ್ಮ ಮನೆ ಮೇಲ್ ಫ್ಲೋರಲ್ಲಿ ಹೋದಾಗ ಈ ರೀತಿ ಕಾಣಿಸ್ತಾ ಇರುತ್ತೆ. ಅಂದರೆ ನ್ಯಾಷನಲ್ ಹೈವೇ ಇದೆ ಅಲ್ಲ, ಅದು ನಮ್ಮನೆ ಹಿಂದ್ಗಡೆನೇ ಬರೋದು. ಸ್ವಲ್ಪ ಮೇನ್ ರೋಡಲ್ಲಿ ನನ್ನ ಮನೆ ಇರೋದ್ರಿಂದ ಇದು ಫ್ರಂಟಲ್ಲಿ ಬರೋ ವ್ಯೂ. ಇಲ್ಲಿ ಸೂರ್ಯ ಮುಳುಗುವಾಗ ಆಗಲಿ, ಸನ್ರೈಸ್ ಸನ್ಸೆಟ್ ಆಗುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ನಿಧಾನವಾಗಿ ಕೆಲಸ ಮಾಡಿಕೊಂಡು ಇವತ್ತಿನ
ಡೇನ ಎಂಡ್ ಮಾಡ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.